ಈಗ ತಾನೇ ವಿಷಯಗಳನ್ನು ಹೇಳಿದ್ರು. ಎಲ್ಲ ಚಲೋ ಮಂದಿರದ ಪಂಚಾರ್ಪಣೆ ಅಂತಿದೆ. ಅದಲ್ಲದೆ ಇನ್ನು 11 ಸೇವೆಗಳು ಈಗಾಗಲೇ ಪ್ರಾರಂಭ ನಡೀತಾ ಇದೆ. ಈಗ ತಾನೇ ಕೆಲವು ವಿಷಯಗಳನ್ನು ಹೇಳಿದ್ರು. ಅದನ್ನೇ ನೆನ್ನೆ ಹೇಳಿದ್ರು. ಗೋವರ್ಧನ ಪರ್ವತವನ್ನು ಎತ್ತಿದಾಗ 1 ವಾರಗಳ ಗಟ್ಟಲೆ ಎಲ್ಲರೂ ಕೂಡ ಕೃಷ್ಣನನ್ನ ಆ ಬೆಟ್ಟ ಬೀಳುತ್ತೆ ಅಂತ ತಮ್ಮ ಕೈಯಲ್ಲಿದ್ದ ಕೋಲುಗಳನ್ನು ಇಟ್ಟರು ಅಂತ. ತಮ್ಮ ಕೈಯಲ್ಲಿರೋ ಕೋಲುಗಳು ಬೆಟ್ಟ ಎಷ್ಟು ಹೋಗ್ತಾ ಇದೆ, ಇವರು ಇಷ್ಟು ಕೋಲಿಟ್ಟಿದ್ದಾರೆ. ಯಾಕೆಂದ್ರೆ ಇವರಿಗೆ ವಿಶ್ವಾಸ ಇಲ್ಲ, ಜನಗಳಿಗೆ ವಿಶ್ವಾಸ ಇದಾಗತ್ತೆ ಅಂತ. ಈಗಲೂ ಆಗತ್ತೇನೆ ಆಗಿರೋದು. ಅನೇಕ ವಿಷಯಗಳ ಬಗ್ಗೆ ವಿಶ್ವಾಸ ಇಲ್ಲ. ಅದು ಯಾವುದೋ ಒಬ್ಬರಿಂದ ಅದು ಮುಂದೆ ಬಂದಿರತಕ್ಕಂಥದ್ದು. ಆದರೆ ಎಲ್ಲ ಹಸುಗಳು ಕೂಡ ಕೃಷ್ಣನ ಪಾದವನ್ನ ನೆಕ್ಕುತ್ತಾ ಇದೆ. ಅಷ್ಟು ವಿಶ್ವಾಸ, ದೇವರು ನಮ್ಮ ಮೇಲೆ ಏನೂ ಬೀಳಿಸಲ್ಲ ಅಂತ. ಇಷ್ಟು ವಿಶ್ವಾಸ ಪ್ರಾಣಿಗಳಿಗೆ ಮಾತ್ರ ಇದೆ ಅಂದರೆ ಮನುಷ್ಯರಿಗೆ ಅದು ಆದ ಮೇಲೆ, ಗೋವರ್ಧನ ಪರ್ವತದ ಕ್ರಿಯೆ ಆದ ಮೇಲೆ ಇವತ್ತು 24 ಕಿಲೋಮೀಟರ್ ಸುತ್ತಾಡ್ತಾ ಇದ್ದ ಮನುಷ್ಯರು. ಅವತ್ತಿನ ದಿವಸ ಎತ್ತದಾಗ ಒಬ್ಬ ಹೋಗಲಿಲ್ಲ, ಇವತ್ತು ಸುತ್ತಾಡ್ತಾ ಇದ್ದಾರೆ ಗೋವರ್ಧನ ಪರ್ವತ. ಈಗ ಗಿರಿ ಪ್ರದಕ್ಷಿಣೆ, ಅರುಣಾಚಲೇಶ್ವರ ಅಗ್ನಿಲಿಂಗ, ನಮ್ಮಲ್ಲಿರ್ತಕ್ಕಂಥ ಅಗ್ನಿ ತತ್ವವನ್ನೆಲ್ಲ ತೆಗೆದು ಹಾಕ್ತಕ್ಕಂಥದ್ದು. ಏನಂದ್ರೆ ಅಗ್ನಿಲಿಂಗ ಅಂದ್ರೆ ಏನಂದ್ರೆ ಬೇಡದೇ ಇರತಕ್ಕಂತಹ ಕ್ರೋಧವನ್ನ ತೆಗೆದು ಹಾಕ್ತಾನೆ. ಈ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಫ್ರೀಯಾಗಿ ಬರುತ್ತಲ್ಲ, ಹಂಗಾಗಿ ಆ ತತ್ವವನ್ನೆಲ್ಲ ತೆಗೆದುಹಾಕ್ತಾನೆ. ತೆಗೆದುಹಾಕ್ಬೇಕಾದ್ರೆ ಏನ್ ಮಾಡಬೇಕು? ನಮಗೆ ಸುಸ್ತಾಗಬೇಕು. ಏನ್ ಮಾಡ್ಬೇಕು? ಅವಾಗ ಇಡೀ ಬೆಟ್ಟ ಪ್ರದಕ್ಷಿಣೆ ಮಾಡಬೇಕು. ಬೆಟ್ಟ ಹತ್ತೋದು ಒಂದಿದೆ, ತಿರುಪತಿ ಬೆಟ್ಟ ಹತ್ತುತ್ತಿದೆ, ಅದು ಗಿರಿ ಪ್ರದಕ್ಷಿಣೆ ಅಂತ. ಪೂರ್ತಿ ಗಿರಿ ಪ್ರದಕ್ಷಿಣೆ. ಆಮೇಲೆ ನದಿಗಳ ಪ್ರದಕ್ಷಿಣೆ. ಏನಂದ್ರೆ ಭಗವಂತನ ಒಂದು ನಿಯಮ ಇದೆ, ಮಾತೇ ಆಡ್ಬೇಡಿ ನೀವು ಅಂತ. ಯಾಕೆಂದ್ರೆ ಮಾತು ನಿಮ್ಮದಲ್ಲ ಅಂತ. ಹಾಗಾಗಿ ಪುರಂದರದಾಸರು ಇಷ್ಟೊಂದು ದೇವರ ನಾಮ ಯಾವತ್ತು ಮಾಡಿದ್ರು ಕೂತ್ಕೊಂಡು ಬರೆದ್ರು. ಅಂದ್ರೆ ಇವಾಗಿರ್ತರೆಲ್ಲ ಕೂತ್ಕೊಂಡು ಬರಲಿಲ್ಲ. ಅವರು ಯಾವ ಮಾತುಗಳನ್ನು ಆಡಿದರು ಅದೇ ಮಾತು ಹಾಡಾಯಿತು ಅಂತ. ಯಾವಾಗ ಮಾತುಗಳನ್ನು ಹೇಳಿದ್ರು ಜನಕ್ಕೆ, ಅದೇ ಮಾತು ಇವತ್ತು ಹಾಡಾಗಿ ಪರಿಣಮಿಸಿದೆ ಅಂತ ಅಲ್ವಾ? ಈಗ ಎಷ್ಟೊಂದು ಹೇಳಿದ್ರು ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ರೀತಿ ಕಷ್ಟ ಅಂತ. ಖಂಡಿತ ಕಷ್ಟನೇ. ಯಾವುದೇ ಅನೇಕ ರಾಜಕೀಯ ವ್ಯಕ್ತಿಗಳು ಬಂದಾಗ ದೇವಸ್ಥಾನದಲ್ಲಿ ಇರುತ್ತೋ ಇರಲ್ವೋ, ಅವ್ರಿಗೆ ಹಾರ, ಅದು ಇದು, ತುರಾಯಿ, ಬಟ್ಟೆ, ಹಣ್ಣು ಎಲ್ಲ ತರ್ತಾರೆ. ಇದೇ ತರ 500 ಜನ ಬಂದ್ರೆ ದೇವಸ್ಥಾನ ರಾಸೆ ಆಗುತ್ತೆ, ಅದು ಪ್ರಯೋಜನ ಇಲ್ಲ. ಅದಕ್ಕೆ ಯಾರೇ ಬಂದರೂ ಭಗವಂತನಲ್ಲಿ ಭಕ್ತಾದಿಗಳೇ. ಹಾಗಾಗಿ ಅಂತ ಭಕ್ತರನ್ನ ಉದ್ಧಾರ ಮಾಡಕ್ಕೆ ಒಂದು ನಿಂತಿದ್ದಾನೆ. ಇನ್ನೊಂದು ಏನಂತಂದ್ರೆ ದೇವಸ್ಥಾನ, ನಾವು ಇಲ್ಲಿ ನೋಡ್ತಾ ಇರ್ತೀವಿ, ರಥೋತ್ಸವದಲ್ಲಿ ಎಲ್ಲರೂ ಭಾಗಿಗಳಾಗಿರ್ತಾರೆ. ಒಂದು ವಾರಕ್ಕೆ ಮುಂಚೆ ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ. ಇಬ್ರು ಇಲ್ಲಿ ಬಂದ್ಮೇಲೆ ಮತ್ತೆ ರಾಜಿ ಆಗ್ತಾರೆ. ಅಕಸ್ಮಾತ್ ಒಂದು ಸಂಸ್ಥೆ ದೇವಸ್ಥಾನದಲ್ಲಿ ಇಲ್ಲದೆ ಇದ್ರೆ ಆ ಕ್ರಿಯೆ ಕರ್ಮಗಳು ಹೇಗೆ ನಡೀತಾ ಇತ್ತು ಅನ್ನೋದು ಮುಖ್ಯ. ಈಗ ಅದನ್ನೇ ಹೇಳಿದ್ರು. ಈಗ ನೋಡಿ, ಒಂದು ಬದರಿ ಕ್ಷೇತ್ರದಲ್ಲಿ 6 ತಿಂಗಳು ಬಾಗಿಲು ಹಾಕ್ತಾರೆ ಅಂದ್ರೆ ಅದಕ್ಕಿಂತ ದುಃಖ ಇನ್ನೊಂದಿಲ್ಲ ಅಲ್ವಾ? ಇವ್ರಿಗೆ ಹೋಗಿ ಅಕಸ್ಮಾತ್ ಗಾಡಿ ಸಿಗದೆ, ಅಲ್ಲಿ ಮೊದಲೇ ಮಣ್ಣು ಬೀಳ್ತಾ ಇರುತ್ತೆ, ಲ್ಯಾಂಡ್ಸ್ಕೇಪಿಂಗ್ ಅದೆಲ್ಲ ಆಗಿ ಅಲ್ಲಿಂದ ಅರ್ಧ ಗಂಟೆ ತಡ ಆಗಿ ಅಲ್ಲಿ ಹೋಗಿ ಬಾಗಿಲು ಹಾಕ್ಬಿಟ್ರೆ ಎಂಥವರೇ ಆಗಲಿ ಅಲ್ವಾ? ಇಲ್ಲಿ ಮನೆಯಲ್ಲಿ 24 ಗಂಟೆ 24x7 ಬರೀ ದೇವರ ಧ್ಯಾನನೇ ಮಾಡಿಕೊಂಡು ಅಂಥವ್ರೆಲ್ಲ ಆಗಿಬಿಟ್ರೆ, ಅಥವಾ ಅವರೊಬ್ಬರೇ ಹೋದ್ರೆ ಪರವಾಗಿಲ್ಲ, ಅದಕ್ಕೆ ಅವ್ರ ಜೊತೆ ಇನ್ನೊಂದು 20 ಜನ ಅವ್ರ ಗ್ರೂಪ್ ಅವರೇ ಹೋದ್ರೆ ಇನ್ನ ಅವಮಾನ. ಅವ್ರು ಒಬ್ಬರೇ ಹೋಗಿದ್ರು ತಾತ ವಯಸ್ಸಾದ್ಮೇಲೆ, ಗ್ರೂಪ್ ಹೋಗ್ಬಿಟ್ಟಿದ್ರೆ ಅಲ್ವಾ, ಅದು ಇನ್ನ ಅವಮಾನ. ಯಾಕೆಂದ್ರೆ ದೇವರು ಅಷ್ಟು ವರ್ಷಗಳಾದ ಮೇಲೆ ದರ್ಶನವನ್ನ ಕೊಡೋದಕ್ಕೆ ಭಗವಂತ ಎಲ್ಲ ಕಡೆ ಕಾಯ್ತಾ ಇದ್ದಾನೆ ಅಲ್ವಾ? ನಾವು ಈ ಚಲೋ ಮಂದಿರದ ಮೂಲ ಉದ್ದೇಶ ಅದೇನು. ಎಷ್ಟೋ ವರ್ಷಗಳಿಂದ ಇರ್ತಕ್ಕಂಥ ದೇವಸ್ಥಾನ, ಪಕ್ಕದಲ್ಲೇ ಇರೋದು ದೊಡ್ಡ ಗಣಪತಿ ದೇವಸ್ಥಾನ, ಅದೆಲ್ಲ ಪರಿಚಯ ಇದೆ. ಅಲ್ಲಿಂದ ಇಲ್ಲಿಗೆ ಅರ್ಧ ಕಿಲೋಮೀಟರ್ ಇಲ್ಲ. ಯಾರಾದರೂ ಅವತ್ತಿನ ದಿವಸ ಹೇಳಿದ್ರು ಕೂಡ ಇಲ್ಲಿ ಸೀದಾ ಬರ್ಬೋದಾಗಿತ್ತು. ಈ ತರ ಈ ಸಿಟಿಗಳಲ್ಲಿ ಯಾವತ್ತೇ ಇವತ್ತೆಲ್ಲ ನಾಳೆ ಬರ್ಬೋದು ಅಂತ ಇದೆ. ನಾವು ದೂರ ಹೋದ್ರೆ, ಈ ಬದರಿ ಕ್ಷೇತ್ರಕ್ಕೆ ಹೋದ್ರೆ ನೋಡಿ, ಮಾನ ಇದೆ, ವ್ಯಾಸ ಬದರಿ ಇದೆ, ಸತ್ವಪಂಥ ಇದೆ, ಇವೆಲ್ಲ ನಾವು ಮತ್ತೆ ಮತ್ತೆ ಹೋಗ್ಲಿಕ್ಕೆ ಏನೋ ಅದು ದೇವತಾ ಅನುಕೂಲ ಇರೋರಿಗೆ ಸಾಧ್ಯ. ಎಲ್ಲರಿಗೂ ಅದು ಸಾಧ್ಯ ಇಲ್ಲ, ಯಾವತ್ತಿಗೂ ಅದು ಸಾಧ್ಯ ಇಲ್ಲ. ಅಲ್ಲೆಲ್ಲ ಹೋದಾಗ ಇಂಥದ್ದು ಇದೆ ಅಂತ ಹೇಳಿ ಪಾಪ ಅವ್ರು ಹೇಳ್ತಾರಲ್ಲ, ಅನೌನ್ಸ್ ಮಾಡ್ತಾರೆ ಸಾಮಾನ್ಯವಾಗಿ. ನೀವು ಹರಿದ್ವಾರ ಬದರಿ ಎಲ್ಲ ಹೋದಾಗ ಅವ್ರು ಅನೌನ್ಸ್ ಮಾಡ್ತಿರ್ತಾರೆ. ನಮಗದ್ರ ಮಹಾತ್ಮೆ ಗೊತ್ತಿಲ್ವ ಅಲ್ವಾ? ಇವತ್ತೆಲ್ಲ
ಗಂಗಾ ತೀರ್ಥ ಇದೆ ಅಂದ್ರೆ ಅದನ್ನ ತಂಬಿಯಲ್ಲೋ ಬಾಟ್ಲಲ್ಲೋ ಪೇಪರ್ಲೋ ಮಾಡೋ ಅಭ್ಯಾಸ ಇಷ್ಟೇ. ಆ ಗಂಗೆಯ ಮಹತ್ವ ಅದೇ ನಮಗೆ ಇವತ್ತಿನ ದಿವಸ ಗೊತ್ತಿರೋದು. ಅದಕ್ಕೆ ಒಂದು ಆಧ್ಯಾತ್ಮಿಕ ಶಕ್ತಿ ಬೇಕು, ಅದನ್ನ ತಿಳಿಸ್ಕೊಡೋದಕ್ಕೂ ಯಾರ್ಯಾರು ಬೇಕೇ ಬೇಕು. ಅಂತಹ ಗಂಗೆಯ ವಿಶೇಷತೆಗಳು ಏನು, ಗಂಗಾ ನದಿಯಲ್ಲಿರ್ತಕ್ಕಂಥ ವಿಶೇಷತೆ, ಮತ್ತೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಇವ್ರ ಪಾಪ ಹಿಂಗೆ ಹೋಗುತ್ತೆ. ಯೋಚನೆ ಮಾಡೋದೇನಂದ್ರೆ ಮನೆಯಲ್ಲಿ ತೀರ್ಥ ಸ್ನಾನಗಳಿಗೆ ಏನಾದರೂ ನಾವು ಕರ್ಕೊಂಡು ಹೋದಾಗ ಅದನ್ನೇ ಹೇಳ್ಬೇಕು, ತೀರ್ಥ ಸ್ನಾನಾದಿಗಳಿಗೆ ಹೋದಾಗ ಅವ್ರ ಮನೆ ಬಚ್ಚಲ ಮನೆ ಇರೋ ತರ ಇರ್ಬೇಕು. ಇದು ನಮ್ಮ ಕರ್ಮ ಅಲ್ವಾ. ಇವ್ರ ಮನೆ ಬಚ್ಚಲ ಮನೆ ಕೈ ಸಿಕ್ಕಿದ ತಕ್ಷಣ ಟವಲ್ಲು, ಪೇಸ್ಟು, ಬ್ರಷು, ಸೋಪು ಎಲ್ಲ ಇರಬೇಕು. ನದಿಗಳಲ್ಲಿ ಇದೆಲ್ಲ ಸಾಧ್ಯ ಇದೆ. ಎಷ್ಟೋ ಜನ ನದಿ ಹತ್ರ ಹೋಗ್ಬಿಟ್ಟು ಛೇ ಕ್ಲೀನ್ ಆಗಿಲ್ಲ ಅಂತ, ಇವ್ರು ಒಂದಿನೂ ಪರಕೆ ತಗೊಂಡು 5 ನಿಮಿಷ ಗುಡಿಸಿಲ್ಲ, ಅದು ಹೆಂಗ್ ಕ್ಲೀನ್ ಆಗಿರುತ್ತೆ? ಈ ತರ ನಾವು ನದಿಗಳನ್ನ ಎಷ್ಟೋ ವೇಸ್ಟ್ ಮಾಡಿದೀವಿ, ಸುಮ್ಮನೆ ಏನಿಲ್ಲ. ಅದಕ್ಕೆ ತುಂಬಾ ಹೇಳ್ತಾರೆ ಯಾರೋ, ಬೆಟ್ಟವನ್ನ ನೋಡಿ ಅಜ್ಜಿ ಮೊಮ್ಮಗನ ಕರ್ಕೊಂಡಿದ್ರು, ಸಣ್ಣ ಮಗುನ. ಅಜ್ಜಿ ಮೊಮ್ಮಗನ ಕರ್ಕೊಂಡು ಹೋದಾಗ ಆ ಮಗು ಹೇಳ್ತಂದ, ಬೆಟ್ಟ ಈ ಬೆಟ್ಟ ಚೆನ್ನಾಗಿದೆ, ನಮ್ಮ ಮನೆಗೆ ತಗೊಂಡು ಹೋಗ್ಬಿಡೋಣ, ಬೆಳ್ಳಿ ಬೆಟ್ಟ ತರ ಇದೆ, ನಮ್ಮ ಮನೆಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅದಕ್ಕೆ ಅವರು ಅಜ್ಜಿ ಹೇಳಿದ್ರಂತೆ, ನೋಡಪ್ಪ ನಾವೇ ಇದನ್ನ ಎತ್ಕೊಂಡು ಹೋಗ್ಬಿಡ್ಬೋದು, ಆದ್ರೆ ನಿನ್ನಂತ ಮಕ್ಕಳು ನಾಳೆ ಬಂದಾಗ ಈ ಬೆಟ್ಟ ಇರಲ್ಲ ನೋಡಕ್ಕೆ, ಅವಾಗ ಏನ್ ಮಾಡ್ತೀವಿ ನೀನು? ಹಾಗೆ ಏನನ್ನು ಪ್ರಕೃತಿಯನ್ನ ನಾವು ಉಳಿಸೋ ಯೋಚನೆ ಯಾರು ಏನು ಮಾಡ್ತಾ ಇಲ್ಲ ಇದು. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಕೃತಿ ದತ್ತವಾಗಿ ಉಳಿಸುವಂತ ಎಲ್ಲ ಯೋಚನೆಗಳು ದೇವಸ್ಥಾನಗಳನ್ನು ಅಷ್ಟೇ ಅಲ್ವಾ. ಅವಾಗ ತುಂಬಾ ಜನ ಇದ್ರು ಅಂತ ನೋಡಿ. ಕೃಷ್ಣದೇವರಾಯನ ಕಾಲದಲ್ಲಿ ನಿಂತಿದ್ದೇನು ಹೇಳೋದೇನು, ಎಲ್ಲ ಮುತ್ತು ರತ್ನ ಎಲ್ಲ ರೋಡಲ್ಲಿ ಅಳಿತಾ ಇದ್ರು ಅಂತ. ಮುತ್ತು ರತ್ನ ಅಳಿತಾ ಇದ್ರು ಸರಿ, ಏನ್ ಮಾಡ್ತಿದ್ರು? ಅಲ್ಲೇ ದುಡ್ಡು ತಗೊಂಡು ಮನೆಗೆ ಹೋಗ್ತಿದ್ರು ಅಷ್ಟೇನೆ. ಅದು ಯಾಕಂದ್ರೆ ಅದೊಂದು ಸಿಟಿ ಆಗಿತ್ತು. ಯಾರಾದ್ರೂ ದೇವಸ್ಥಾನ ಉಳಿಸಬೇಕು, ಮುಂದೆ ಇದನ್ನು ಯಾರು ಹಾಳು ಮಾಡ್ದಂಗೆ ಬಿಡಬೇಕು ಅಂತ ಯಾರು ಮಾಡಿಲ್ಲ. ಆದಷ್ಟು ಪ್ರಯತ್ನ ಪಟ್ಟವರಿಗೆ ತೊಂದರೆ ಅಷ್ಟೇ. ಯಾರು ಪ್ರಯತ್ನ ಪಟ್ಟು ಅದನ್ನ ಉಳಿಸ್ಬೇಕು ಅಂತ ಅವ್ರನ್ನೆಲ್ಲ ಅವ್ರು ಉಳಿಸ್ತಿಲ್ಲ, ತೊಂದರೆ ಮಾಡ್ಬೋದು. ಇವತ್ತು ನೋಡಿ ಎಂಥ ದೊಡ್ಡ ಶಿಲೆ. ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ, ಯಾಕೆ ಒಡೆದೋಗಿರೋ ವಿಗ್ರಹನ ನರಸಿಂಹದೇವರು ತೆಗಿಬಾರ್ದಾಗಿತ್ತಲ್ಲ, ಕಿತ್ತಾಕ್ಬಾರ್ದಾಗಿತ್ತು ಅಂತೆಲ್ಲ ನಾವು ಮನಸ್ಸಿನಲ್ಲಿ ಅನ್ಕೊಂಡ್ರೆ, ಅಕಸ್ಮಾತ್ ಮಕ್ಕಳಿಗೂ ಅದನ್ನ ಕೇಳ್ತಾರೆ, ಒಡೆದೋಗಿರೋದಲ್ಲ ಯಾಕೆ ಅಷ್ಟು ದೊಡ್ಡದೆಲ್ಲ ವಿಗ್ರಹ ಇಟ್ಕೊಂಡಿರ್ಬೇಕಿತ್ತು, ಗೌರ್ಮೆಂಟ್ ಅವ್ರಿಗೆ ಬುದ್ಧಿ ಒಡೆದು ಬೇರೆ ಮಾಡೋಕ್ಕಾಗಲ್ವಾ ಅಂತ. ಬೇರೆಯವ್ರು ಮಾಡೋದಲ್ಲ, ಗೌರ್ಮೆಂಟ್ ಅದನ್ನ ಇಡೀ ಇವತ್ತಿನ ಇರೋ ಟೆಕ್ನಾಲಜಿನಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಇನ್ನ ಎತ್ತರವಾಗಿರ್ತಕ್ಕಂಥ ನರಸಿಂಹದೇವರನ್ನ ಮಾಡ್ಬೋದಾಗಿದೆ. ಆದ್ರೆ ಮೂಲ ಪ್ರಕೃತಿಗಳನ್ನ ಹೆಂಗೆ ಹಾಳು ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂತಾನೆ ಕೆಲವನ್ನ ಬಿಟ್ಟಿದ್ದಾರೆ. ಇದೆಲ್ಲ ಎಷ್ಟು ದೇವಸ್ಥಾನಗಳು ಮತ್ತೆ ಧಾರ್ಮಿಕ ಕ್ರಿಯೆಗಳು ಬೆಳಿಬೇಕಾದ್ರೆ ಒಂದು ಕ್ಷೇತ್ರ ಬೇಕು. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ರು ಅಲ್ವಾ. ರಾಮ ಮಂದಿರ ಮಾಡೋಕ್ಕಿಂತ ಮುಂಚೆ ಎಲ್ಲ ಒಂದೊಂದು ಕ್ಷೇತ್ರಗಳಲ್ಲಿ ಅಂದ್ರೆ ಒಂದೊಂದು ಏರಿಯಾಗಳಲ್ಲಿ ಅಲ್ಲೇನು ರಾಮದೇವರ ವಿಗ್ರಹ ಇಲ್ಲ, ಪ್ರತಿಮೆ ಇಲ್ಲ, ಏನೂ ಇಲ್ಲ, ಒಂದು ರಾಮದೇವರ ಫೋಟೋ ಇಟ್ಟು ರಾಮದೇವರ ಭಜನೆ ಮನೆ ಅಂತಾನೆ ಮಾಡಿದ್ರು. ಅಲ್ಲಿ ಹೇಳೋದು ಬೇರೆ ದೇವ್ರ ಮನೆ ಆಗಿರ್ಬೋದು, ಬರೀ ರಾಮಂದೇನು ಹೇಳಲ್ಲ, ಒಟ್ಟು ಭಜನೆ ಮನೆಗಳಿಗೆ ರಾಮದೇವರ ಭಜನಾ ಮಂಜನ ಅಂತ ಇತ್ತು. ಮತ್ತೆ ಎಲ್ಲಾ ಕಡೆಯಲ್ಲೂ ನೋಡಿ ಎಷ್ಟಿತ್ತು, ಶಕ್ತಿಯನ್ನು ಉಳಿಸ್ಕೋಬೇಕಾಗಿತ್ತು. ನಾವು ಬರೀ ಹಾಡುಗಿಡೋದ್ರಲ್ಲಿ ಶಕ್ತಿಯನ್ನು ಉಳಿಸ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಗರಡಿ ಮನೆ ಅಂತ ಹೋಗಿದ್ವಿ. ಅದೆಲ್ಲ ಕೂಡ ಅಲ್ಲಿ ಗರಡಿ ಮನೆಯಲ್ಲಿ ಒಂದು ಆಂಜನೇಯನ ಫೋಟೋ, ಇಲ್ಲಿ ರಾಮದೇವರ ಫೋಟೋ. ಶಕ್ತಿ ಮತ್ತು ಭಕ್ತಿ ಎರಡು ಉಳಿಸ್ಕೋಬೇಕು ಅಲ್ವಾ. ಅದನ್ನೇ ಹೇಳಿ 75 ವರ್ಷ ಆದರೂ ಕೂಡ ಆ ವ್ಯಕ್ತಿಗೆ ಶಕ್ತಿ ಇತ್ತಲ್ಲ, ನಾನು ಹೋಗ್ಬೇಕು, ಆ ಶಕ್ತಿ ಉಳಿದಿತ್ತಲ್ಲ. ಹಾಗಾಗಿ ಧಾರ್ಮಿಕದಲ್ಲಿ ಇಷ್ಟು ವಿಷಯಗಳನ್ನ ಮಾಡಬೇಕು ಅಂತ. ಇನ್ನೊಂದೇನಂತಂದ್ರೆ ಅವ್ರು ದೊಡ್ಡವರಾದಾಗ ಇವತ್ತು ಅಂದ್ರೆ ಟಿಕೆಟ್ ಸಿಗುತ್ತೆ, ಎಲ್ಲಿ ಬೇಕಾದ್ರೆ ನಾವು ಹೋಗ್ಬಿಡ್ಬೋದು. ಅವಾಗ ಪರ್ಮಿಷನ್ ಇಲ್ಲದೆ ಹೋಗಂಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳೇ ಹೋಗ್ಬೇಕಾಗಿತ್ತು. ಇವೆಲ್ಲ ಬಿಟ್ಟಾಕಿ ಊರಿಗೆ ಹೋಗೋದು ಬೇರೆ ವಿಷಯ, ನಾನು ಸ್ನಾನಕ್ಕೆ ಹೋಗ್ಲಾ ಬೇಡವಾ ಅಂತ ಕೇಳಿ ಹೋಗ್ಬೇಕಾಗಿತ್ತು. ಇಷ್ಟು ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ಬೆಳೆಸಿದ್ರು. ದೊಡ್ಡವರು ಕೂಡ ಅದೇ ರೀತಿಯಾಗಿದ್ರು. ಇವತ್ತಿನ ಸಮಾಜದ ಕೊರತೆ ದೊಡ್ಡವರಾಗಿಲ್ಲ, ಇಷ್ಟೇ ಅಲ್ವಾ. ದೊಡ್ಡವರೇನೇ ಪೂರ್ತಿಯಾಗಿ ಓಡಾಡ್ತಾ ಇರ್ತಾರೆ, ಟಿವಿ ಮುಂದೆ ಇರ್ತಾರೆ, ಮಕ್ಕಳಿಗೆ ಏನ್ ಹೇಳ್ತಾರೆ ಆ ಟಿವಿಯಲ್ಲಿ ಬಂದಿದ್ದೇ ಸತ್ಯ ಆಗ್ಬಿಡುತ್ತೆ, ಒರಿಜಿನಲ್ ಬಿಟ್ಟೇ ಹೋಗುತ್ತದೆ. ಇನ್ನೇನಾದ್ರೂ ಟಿವಿನಲ್ಲಿ ತೋರಿಸ್ತಾ ಇರೋದ್ರಿಂದಾನೆ ತಂದೆ ತಾಯಿ ದೇವರು ಗೀವರು ಏನಿದ್ರು ಮಾಧ್ಯಮದ ಮುಖಾಂತರವಾಗಿ ಬರ್ತಾ ಇದೆ. ಇವತ್ತು ಸ್ವತಂತ್ರವಾಗಿ ಬರ್ತಾ ಇಲ್ಲ. ಈ ಸ್ವತಂತ್ರವಾಗಿ ಬರಬೇಕಾದ್ರೆ ಏನಾದ್ರು ಒಂದು ಕ್ರಿಯೆ ಮಾಡಬೇಕು.
ಹಾಗಾಗಿ ನಾವೆಲ್ಲವನ್ನ ಕೂಡ ಅರ್ಪಣೆಯನ್ನು ಮಾಡಬೇಕು ಅನ್ನೋದೇ ಪಂಚಾರ್ಪಣೆಯ ಉದ್ದೇಶ. ಎಲ್ಲವನ್ನೂ ತಗೋತೀವಿ. ನೀವು ನೀರು ಕುಡಿತೀವಿ, ಏನೋ ಒಂದು ತಿನ್ನಲೇಬೇಕು, ಇದಾದ್ಮೇಲೆ ಓಡಾಡಲೇಬೇಕು. ಇವೆಲ್ಲ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಹಜ ಗುಣ. ಮತ್ತು ಪುನಃ ವಾಪಸ್ಸು ಮಣ್ಣಿಗೆ ಹೋಗ್ಬೇಕು. ಮಣ್ಣಿಂದಲೇ ಕಾಯಿ, ಮಣ್ಣಿಂದಲೇ ಮತ್ತೆ ದೇಹ, ಅದು ಮಣ್ಣಿಗೆ ಹೋಗ್ಬೇಕು. ಅಷ್ಟರೊಳಗೆ ನೀವು ಏನು ಸಾಧನೆ ಮಾಡಿದೆ ಅಂತ ಅಲ್ವಾ? ಸ್ಪಷ್ಟವಾಗಿ ಪುರಂದರದಾಸರು ಅತಿಯಾಗಿ ನಮ್ಮನ್ನ ಸರಿಯಾಗಿ ಬೈತಾರೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟಿದ್ದು ಸಾಧಾರಣವಲ್ಲ. ಒಬ್ಬೊಬ್ಬರನ್ನ ನೋಡಿದಾಗ ನಾವು ತಿಳ್ಕೋಬೇಕು. ಯಾರೊಬ್ಬರಿಗೆ ಕಣ್ಣಿಲ್ಲ, ಯಾರೊಬ್ಬರಿಗೆ ಕೈ ಇಲ್ಲ, ಯಾರೊಬ್ಬರಿಗೆ ಕಾಲಿಲ್ಲ. ಅವರು ಇದೆಲ್ಲ ನನಗೆ ಇಲ್ಲ ಅನ್ನೋ ಯೋಚನೆಗಳನ್ನ ಮಾಡದೆ ಕೆಲಸ ಮಾಡ್ತಾ ಇದ್ದಾರಲ್ಲ. ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನ ದೇವರು. ಹಾಗಾಗಿ ಆ ದೇವರು ಕೊಟ್ಟಿರೋದನ್ನ ಅವನಿಗೆ ಸಮರ್ಪಣೆ ಮಾಡೋದಕ್ಕೆ ಯೋಚನೆ ಮಾಡುವಂಥದ್ದು ಏನಿಲ್ಲ. ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡದೇ ಇರೋದ್ರಿಂದ ಯಾವ ಕೆಲಸಗಳು ಇದು ಮುಂದೆ ಹೋಗಲ್ಲ. ಇಷ್ಟೇ, ಇನ್ನೇನಲ್ಲ. ಇದೆಲ್ಲ ಬಿಟ್ಟು ನಮಗೇನಿದೆ, ಆಂತರಿಕವಾಗಿ ಭಗವಂತನ ಚಿಂತನೆಯನ್ನು ಮಾಡಿದರೆ ಮಿಕ್ಕಿದ್ದೆಲ್ಲ ಮಾಡ್ತಾರೆ. ಒಂದು ಹೆಜ್ಜೆ ನಾವು ಮುಂದಿಟ್ಟರೆ 100 ಹೆಜ್ಜೆ ಅವ್ರು ಹಾಕಿಸ್ತಾರೆ. ಒಂದೇ ಹೆಜ್ಜೆ ಮುಂದೆ ಇಟ್ಟಿದ್ದು 75 ವರ್ಷದ ಮುದುಕ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು ಏನಂತ, ನಾನು ಯಾತ್ರೆ ಮಾಡಬೇಕು ಅಂತ. ದೇವರು ಕರ್ಕೊಂಡೋಗಿ ಬದಲಿಗೆ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿ ಆಡಿಸಿ ನಲಿಸಿ 6 ತಿಂಗಳಾದ್ಮೇಲೆ ಮತ್ತೆ ದರ್ಶನ ಮಾಡಿ ಪ್ರಸಾದ, ಇಷ್ಟಾದ್ಮೇಲೆ ಪ್ರಸಾದನ ಕೊಟ್ಟು ಕಳಿಸಿರ್ತೀನಿ. ಇಷ್ಟು ಏನ್ ಮಾಡಿದ್ದಾತ, ಒಂದೇ ಹೆಜ್ಜೆ ಮುಂದೆ ಇಟ್ಟಿದ್ದು ಇಷ್ಟೇ ಅಲ್ವಾ? 100 ಹೆಜ್ಜೆ ಅಲ್ಲ, ಒಂದೇ ಒಂದು ಹೆಜ್ಜೆ ನಾನು ಭಗವಂತನ ನೋಡ್ಬೇಕು ಅಂತ ಮುಂದೆ ಇಟ್ಟಿದ್ದಕ್ಕೆ ಇಷ್ಟರ ಮಟ್ಟಿಗೆ ಭಗವಂತ ಮಾಡಿದ. ಹಾಗಾಗಿ ಏನ್ ಕೊಡ್ತಾನೆ ದೇವರು, ಒಂದು ಮಾಡಿದರೆ 100 ಮಡಿ ಮಾಡಿ ಕೊಡುವ ಅಂತ ಅವನಿಗೆ ಹೆಸರು. ಹಾಗಾಗಿ ನಾವು ಒಂಚೂರು ಮುಂದೆ ಇಟ್ಟರೆ ಇಷ್ಟೆಲ್ಲ ಸಾಧನೆಯನ್ನು ಅವನು ಮಾಡ್ತಾನೆ ಅಂತ. ಹಾಗಾಗಿ ಇಂತಹ ಸಾಧನೆಗಳ ಜೊತೆಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದಿಂದ ಇವೆಲ್ಲವೂ ನಡೆಯಲು ಏನೋ ಒಂದು ಮೂಲ ಉದ್ದೇಶ ಇದೆ. ಅನೇಕ ಯಾತ್ರೆಗಳು ಅದನ್ನೇ ಹೇಳಿದ್ರು, ನಾನು 40 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿ ಎಲ್ಲ ಕಪ್ಪೆಗೆ ತಗಡಿನ ಹಾಕ್ದಂಗೆ. ಈ ಕಲಿಯುಗದಲ್ಲಿರೋ ಹಿಂಸೆನೆ. ಯಾಕೆಂದ್ರೆ ನಾರಾಯಣ ಅಂತ ಹೇಳಿದ್ರೆ ಇಲ್ಲ ಬನ್ನಿ ಈಶ್ವರನ ಹತ್ರ ಹೋಗೋಣ ಅಂತ. ಇಲ್ಲಪ್ಪ ಈಶ್ವರನ ಹತ್ರ ಹೋಗೋಣ ಅಂದ್ರೆ ಇಲ್ಲ, ಅರ್ಜೆಂಟಾಗಿ ಹೊರ ಕೊಡೋದು ದೇವಿ, ಅಲ್ಲಿ ಹೋಗೋಣ ಅಂತ. ಇಲ್ಲ, ದೇವಿಗೂ ಸ್ವಲ್ಪ ಕಷ್ಟ, ಅರ್ಜೆಂಟಾಗಿ ಗಣೇಶನ ಹತ್ರ ಹೋಗೋಣ ಅಂತ. ಈಗ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಪಾಸ್ ಆಗ್ಬಿಟ್ಟು ಗಣೇಶನ ಹತ್ರ ಹೋಗೋಣ. ಆಯ್ತು, ಗಣೇಶನು ಮಾಡಿದ್ರೆ ಇದೆಲ್ಲ ಬೇಡ, ಮಲೈ ಮಹದೇಶ್ವರನಿಗೆ ಹೋಗೋಣ ಅಂತ. 33 ಕೋಟಿ ದೇವತೆಗಳಿಗೂ ನಿರಂತರವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ಬೇಕು ಅಲ್ವಾ? ಹಾಗಾಗಿ ಇದಕ್ಕೆ 2 ಪಂಥ ಮಾಡ್ರಿ. ಒಂದು ಮುಕ್ತಿಯ ಪಂಥ, ಇನ್ನೊಂದು ಭಕ್ತಿಯ ಪಂಥ. ನೀವು ಭಕ್ತಿ ಮಾಡ್ತೀರಾ, ಭಕ್ತಿ ಮಾಡಿ. ಮುಕ್ತಿ ಬೇಕಾ, ಅದಕ್ಕೆ ಏನು ಸಾಧನೆ ಬೇಕೋ ಮಾಡಿ. ಈ ಮುಕ್ತಿ ಸಾಧನೆ ಮಾಡೋರು ಏನ್ ಮಾಡಿದ್ರು, ಇಂಥವು ಮಾಡು. ತೀರ್ಥಯಾತ್ರೆ, ಪೂಜೆ ಪುನಸ್ಕಾರ ಮತ್ತು ಅಲ್ಲೆಲ್ಲ ಸೇರಿಸಿ ಅವರಿಗೆಲ್ಲ ಮಾಡಿ. ಈ ಮುಕ್ತಿ ಪಥವನ್ನ ಮಾಡಿದಂಥವರು ಪ್ರಪ್ರಥಮವಾಗಿ ರಾಘವೇಂದ್ರ ಸ್ವಾಮಿಗಳು. ಯಾಕೆಂದ್ರೆ ದೇವರೇ ಕರೆದ ಬಾ ಹೋಗೋಣ ಅಂತ, ಮುಕ್ತಿ ಕೊಡ್ತಾ ಇದ್ದೀನಿ, ಹೀಗೆ ನಡಿ ಹೋಗೋಣ ಅಂದ್ರೆ ಮುಂದೆ ನಾನು ಕಲಿಯುಗದಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ನಾನು ಮುಕ್ತಿಗೆ ಬರ್ತೀನಿ ವಿನಃ ನಾನು ಒಬ್ಬನೇ ಬರಲ್ಲ ಅಂತ. ಅವರು ಭಗವಂತನನ್ನೇ ನೋಡಿ ಭಗವಂತನ ಆಶೀರ್ವಾದವನ್ನ ಪಡೆದರೂ ಕೂಡ ಅವರು ತಕ್ಷಣದಲ್ಲಿ ಆಯ್ತು ನಡಿ ಹೋಗೋಣ ಅಂತ ಹೇಳಿಲ್ಲ. ದೇವರೇ ಸಾಕ್ಷಾತ್ ಜೊತೆಗೆ ಇರತಕ್ಕಂಥವ್ರು. ಅದರಲ್ಲೂ ನರಸಿಂಹದೇವರು ಮತ್ತೆ ಇನ್ನೊಂದ್ಸಲ ಅವತಾರ ಮಾಡಬೇಡ ಅಂತ ಅವರೇ ಹೇಳಿದ್ದಾರೆ. ಇನ್ನೊಂದ್ಸಲ ಬೇಕು ಅಂದ್ರೂ ನರಸಿಂಹದೇವರ ಅವತಾರ ಆಗಲ್ಲ. ಅಂತಹ ನರಸಿಂಹ ಅವತಾರದ ಜೊತೆಯಲ್ಲಿ ಬಾ ಮುಕ್ತಿಗೆ ಹೋಗೋಣ ಅಂದ್ರೆ ಇಲ್ಲ, ನಾನು ಬರಲ್ಲ, ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಎಲ್ಲರನ್ನೂ ಕರ್ಕೊಂಡ್ ಬರ್ತೀನಿ. ಅದಕ್ಕೆ ಹೆಸರಿನವರಿಗೆ ನಮ್ಮ ಅತ್ಯಂತ ದಯಾಳುವೆ ಅಂತ. ಹಾಗಾಗಿ ಬರೀ ದಯಾಳುಗಳಲ್ಲ, ಅತ್ಯಂತ ದಯಾಳುವೆ ಅಂತ ಹೇಳಿ ಅವರ ಸ್ಮರಣೆಯನ್ನು ಮಾಡ್ತಾರೆ. ಇಂತಹ ಶ್ರಾವಣ ಮಾಸದ ಸುದಿನದಲ್ಲಿ ಬಂದು ದೇವಸ್ಥಾನದಲ್ಲಿ ಒಂದು 4 ಹಿತವಾಕ್ಯಗಳನ್ನು ಹೇಳಿ ನಮ್ಮ ಪಂಚಾರ್ಪಣೆಯ ಕಾರ್ಯಕ್ರಮಕ್ಕೆ ಸಂಚಾಲನೆ ಕೊಟ್ಟಿರ್ತಕ್ಕಂಥವರಿಗೂ ಕೂಡ ಭಗವಂತ ಅನುಗ್ರಹ ಮಾಡಿ ಅವರಿಂದ ಇನ್ನು ಅನೇಕ ಜನ ಪ್ರೇರಿತರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿ ಅಂತ ನಾವು ಕೇಳ್ತೀವಿ.